ಪದವಿ ವಿದ್ಯಾರ್ಥಿ ಆದಿತ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ದರೋಡೆಕೋರರ ಬೀಡಾಗ್ತಾ ಇದೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ. ಡ್ರಗ್ಸ್ ತೆಗೆದುಕೊಳ್ಳದೆ ಇರೋರನ್ನ ಬೆದರಿಸಿದ್ದಾರೆ. ಇತ್ತೀಚೆಗಷ್ಟೇ ನಡೆದಿದ್ದಂತಹ ಘಟನೆ ಇದು. ಒಂದಷ್ಟೇನೋ ಅಮೌಂಟ್ ಕೇಳಿದ್ರು ಅಂತೇಳಿ, ಡ್ರಗ್ಸ್ ಸೇವನೆ ಮಾಡಿಲ್ಲ ಅಂತ ಅಂದ್ರೂ ಕೂಡ ಆತನಿಗೆ ಕಿರುಕುಳ ಕೊಟ್ಟಿದ್ರು. ಕಾರಣ ಆತ ಆತ್ಮಹತ್ಯೆಗೆ ಶರಣಾಗಿದ್ದ. ಹೀಗಾಗಿ ಡ್ರಗ್ಸ್ ತೆಗೆದುಕೊಳ್ಳಲ್ವಲ್ಲ ಅಂಥವರನ್ನ ಇಲ್ಲಿ ಹೆದರಿಸಿದ್ದಾರೆ. ತಮಗೆ ಬೇಕಾದವರಿಗೆ ದುಡ್ಡು ಕೊಡಿಸಿದ್ದಾರೆ. ಹಣ ಇಲ್ಲದೆ ಮರ್ಯಾದೆಗೆ ಅಂಜಿ ಪಾಪ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದಕ್ಕೆಲ್ಲ ಪೊಲೀಸರ ಲಂಚಾವತಾರವೇ ಕಾರಣ. ಕಾನ್ಸ್ಟೇಬಲ್ ಅಮಾನತ್ತು ಮಾಡೋದಷ್ಟೇ ಸಾಕಾಗಲ್ಲ, ಇದರ ಬೇರು ಎಲ್ಲಿದೆ ಅಂತ ನೋಡಬೇಕು. ಮೃತನ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಮೃತನ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನು ಕೂಡ ಕೊಡಬೇಕು. ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದವರು ಒತ್ತಾಯ ಮಾಡಿರೋದು. ಈ ಡ್ರಗ್ ಪೆಡ್ಲರ್ಗಳನ್ನ ಉಪಯೋಗ ಮಾಡಿಕೊಂಡು ಅವ್ರ ಮೂಲಕ ಫೋನ್ ನಂಬರ್ಗಳನ್ನ, ಅವ್ರ ಮೂಲಕ ಅಡ್ರೆಸ್ಗಳನ್ನು ತೆಗೆದುಕೊಂಡು ಕೆಲವು ವಿದ್ಯಾರ್ಥಿಗಳಿಗೆ ಯಾರು ಡ್ರಗ್ಸ್ ತೊಗೊಂತಿರ್ತಾರ ಅವ್ರಿಗೆ, ಅವ್ರ ಪಾಲಕರಿಗೆ ಹೆದರಿಸೋದು, ಅವ್ರಿಗೆ ಆ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿರುವಂಥ ಇನ್ನೋಸೆಂಟ್ ವಿದ್ಯಾರ್ಥಿಗಳಿಗೆ ಕೂಡ ಹೆದರಿಸೋದು, ಅದ್ರ ಮೂಲಕ ದುಡ್ಡು ಎತ್ತುವಂಥ ಕೆಲಸ ಇವತ್ತಾಗತೈತಿ. ದುಡ್ಡನ್ನು ಕೇಳುವಂಥ ಪ್ರಯತ್ನ ಮಾಡಿದಾಗ ಆ ಹುಡುಗ ಹೆದರಿ, ಆ ಮರ್ಯಾದೆಗೆ ಅಂಜಿ, ತನ್ನ ತಾಯಿ ಮರ್ಯಾದೆಗೆ ಅಂಜಿ ಅನಿವಾರ್ಯವಾಗಿ ಅವನು ಆತ್ಮಹತ್ಯೆ ಮಾಡುವಂಥ ಕೆಲಸ ಇವತ್ತು ಆಗಿದೆ. ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಪೊಲೀಸ್ ಇಲಾಖೆಯಿಂದ ಆಗಿದೆ. ಪೊಲೀಸ್ ಇಲಾಖೆ ಕೆಲವು ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಅಲ್ಲ. ಇದಕ್ಕೆ ರೂಟ್ ಕಾಸ್ ಏನು? ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಕಳೆದ 2-3 ವರ್ಷಗಳಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾನೂನು ವ್ಯವಸ್ಥೆ ಕುಸಿಲಿಕ್ಕೆ ಕಾರಣ